ಬಹದ್ದೂರ್ ಶಾಸ್ತ್ರಿಯವರ ಒಂದು ಜೀವನದ ಒಂದು ವಿಶೇಷವಾದಂತಹ ಒಂದು ಘಟನೆಯನ್ನ ನಾವು ಇಲ್ಲಿ ಓದಿದ್ವಿ. ಹೌದಾ? ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ ಹೇಳೋ ಹಾಗೆ ವ್ಯಕ್ತಿತ್ವ, ದೊಡ್ಡ ವ್ಯಕ್ತಿಗಳಲ್ಲಿ ಏನಾದ್ರೂ ಒಂದು ವಿಶೇಷತೆ ಇರ್ತೈತಿ ಅನ್ನೋದಕ್ಕೆ ಒಂದು ಉದಾಹರಣೆ ಈ ಘಟನೆಯಾಗಿತ್ತು. ಪ್ರಾಮಾಣಿಕ ಬಾಲಕ. ಹೌದಾ? ಅದರ ಪ್ರಶ್ನೋತ್ತರಗಳನ್ನು ಈಗಾಗಲೇ ನಾವು ಬಿಡಿಸಿವಿ ವಿದ್ಯಾರ್ಥಿಗಳೇ. ಹೌದಾ? ನೀವೆಲ್ಲ ಅವುಗಳನ್ನ ಫೇರಲ್ಲಿ ಹಾಕಿರಿ ಅಂತ ಅನ್ಕೋತೀನಿ. ನಾನು ಅನ್ಕೊಂಡು ಪಾಠ 8 ಸಂಕ್ರಾಂತಿ ಪದ್ಯವನ್ನ ಮಾಡಲು ಇಂದು ನಿಮ್ಮೆದುರಿಗೆ ಬಂದಿದ್ದೇನೆ. ಸರಿ, ಹಾಗಾದ್ರೆ ಪದ್ಯವನ್ನ ಪ್ರಾರಂಭಿಸುವ ಮುನ್ನ ಒಂದು ಚಿಕ್ಕ ಪ್ರಾರ್ಥನೆಯನ್ನ ಮಾಡೋಣ. ತದನಂತರ ಪದ್ಯವನ್ನ ಪ್ರಾರಂಭಿಸೋಣ. ಕಣ್ಗಳನ್ನು ಮುಚ್ಚಿ ನನ್ನೊಟ್ಟಿಗೆ ಪ್ರಾರ್ಥನೆಯನ್ನ ಹೇಳಿ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವ ವಿಘ್ನೋಪ ಶಾಂತವೇ. ನಿಧಾನವಾಗಿ ನಿಮ್ಮ ಕಣ್ಣುಗಳನ್ನು ತೆರೆಯಿರಿ ವಿದ್ಯಾರ್ಥಿಗಳೇ. ಅದೇ ರೀತಿಯಾಗಿ ನಿಮ್ಮ ಪಠ್ಯಪುಸ್ತಕವನ್ನು ಸಹ ಪುಟ ಸಂಖ್ಯೆ 56 ಪಾಠ 8 ಸಂಕ್ರಾಂತಿ ಪದ್ಯ. ಹೌದಾ? ಹಬ್ಬಗಳು ಹಲವಾರು, ಅವುಗಳಿಗೆ ವಿಶೇಷವಾದಂತಹ ಒಂದು ಪ್ರತೀತಿ ಇದೆ. ಏನಪ್ಪಾ ಅಂತಂದ್ರೆ ಪ್ರತಿ ಹಬ್ಬದ ಆಚರಣೆಯಲ್ಲೂ ವಿಭಿನ್ನವಾದಂತಹ ಒಂದು ಆಚರಣೆ ಇರ್ತೈತಿ. ಎಲ್ಲ ಹಬ್ಬದಲ್ಲೂ ಎಲ್ಲಾ ರೀತಿಯ ಒಂದೇ ರೀತಿಯಾದ ಪೂಜೆಯನ್ನು ನಾವು ಮಾಡೋದಿಲ್ಲ. ಬೇರೆ ಬೇರೆ ಹಬ್ಬಗಳಲ್ಲಿ ಬೇರೆ ಬೇರೆ ಆಚರಣೆಗಳನ್ನು ಮಾಡ್ತೀವಿ. ಈಗ ಗಣೇಶ ಚತುರ್ಥಿಯನ್ನು ಆಚರಿಸ್ತೀವಿ, ಆ ದಿನ ನಾವು ಗಣಪತಿಯನ್ನ ಪೂಜೆ ಮಾಡ್ತೀವಿ. ದಸರೆಯಲ್ಲಿ ನವದೇವತೆಗಳು ಅಂದ್ರೆ ಹೆಣ್ಣು ದೇವರುಗಳನ್ನ ನಾವೇನ್ ಮಾಡ್ತೀವಿ? ಪೂಜೆ ಮಾಡ್ತೀವಿ. ಹೌದಾ? ದಸರೆಯಲ್ಲಿ ದೀಪಾವಳಿಯಲ್ಲಿ ದೀಪಗಳನ್ನ ಬೆಳಗಿಸ್ತೀವಿ, ಲಕ್ಷ್ಮೀ ಪೂಜೆಯನ್ನ ಮಾಡ್ತೀವಿ. ಹೌದಾ? ಹೌದಲ್ಲ? ಅದೇ ರೀತಿಯಾಗಿ ಸಂಕ್ರಾಂತಿಯಲ್ಲಿ ಏನ್ ಮಾಡ್ತಾರ? ರಾಶಿ ಪೂಜೆಯನ್ನ ಮಾಡ್ತಾರ. ಯುಗಾದಿಯಲ್ಲಿ ಸಿಹಿ ಮತ್ತು ಕಹಿ ಬೇವು, ಸಿಹಿ ಬೇವು ಮತ್ತು ಬೆಲ್ಲ ಮತ್ತು ಬೇವನ್ನ ಸೇವನೆ ಮಾಡ್ತೀವಿ. ಅದರೊಟ್ಟಿಗೆ ರೈತರು ಏನ್ ಮಾಡ್ತಾರ? ಭೂಮಿ ಪೂಜೆಯನ್ನ ಮಾಡ್ತಾರ. ನಂತರ ಮತ್ತೆ ಏನ್ ಮಾಡ್ತೀವಿ ನಾವು? ಯುಗಾದಿಯಲ್ಲಿ ಎಣ್ಣೆ ಸ್ನಾನ ಮಾಡ್ತೀವಿ. ಮತ್ತೆ ಯಾವ ಹಬ್ಬದಲ್ಲಿ ಏನನ್ನ ಮಾಡ್ತೀವಿ? ಸಂಕ್ರಾಂತಿಯಲ್ಲಿ ಎಲ್ಲನ ಬೀರ್ತೀವಿ. ಮತ್ತೆ ಹಲವಾರು ರೀತಿಯ ಹಬ್ಬಗಳನ್ನ ನಾವು ಆಚರಣೆ ಮಾಡ್ತೀವಿ ವಿದ್ಯಾರ್ಥಿಗಳೇ. ಯಾಕೆ ಆ ಹಬ್ಬಗಳನ್ನ ಆಚರಿಸ್ತೀವಿ? ಯಾವುದಕ್ಕೋಸ್ಕರ? ಜಾತ್ರೆಗಳನ್ನ ಮಾಡ್ತಾರ. ಯಾವ ಒಂದು ಕಾರಣದಿಂದ ಇವುಗಳೆಲ್ಲ ಆಚರಣೆಯಲ್ಲಿವೆ? ಇವುಗಳ ಬಗ್ಗೆ ಸಂಕ್ಷಿಪ್ತವಾದ ಒಂದು ಮಾಹಿತಿಯನ್ನು ಸಂಗ್ರಹಿಸಿ. ಒಂದೊಂದು ಹಬ್ಬದಲ್ಲೂ ಒಂದೊಂದು ವಿಶೇಷತೆ ಇದೆ. ಅದರಲ್ಲಿ ವಿಶೇಷವಾದ ತಿಂಡಿಗಳನ್ನ ತಯಾರು ಮಾಡ್ತಾರೆ. ಎಲ್ಲ ಹಬ್ಬಗಳಲ್ಲಿ ಒಂದೇ ರೀತಿಯಾದ ಸಿಹಿ ಖಾದ್ಯಗಳು ತಯಾರಾಗುವುದಿಲ್ಲ. ಬೇರೆ ಬೇರೆ ಖಾದ್ಯಗಳನ್ನ ಮಾಡ್ತಾರ. ಅವುಗಳ ಆಚರಣೆ ಹಿಂದೆ ಒಂದು ಕಾರಣ ಇರುತ್ತೆ. ಅವುಗಳನ್ನ ಕೇಳಿ ತಿಳಿದುಕೊಳ್ಳಿ ವಿದ್ಯಾರ್ಥಿಗಳೇ. ನೀನು ಆಚರಿಸುವ ಹಬ್ಬದಂದು ಅಂದ್ರೆ ಹಬ್ಬದನ್ನು ಹೋಲಿಸಿದ್ರ ವ್ಯತ್ಯಾಸಗಳನ್ನು ನೀವು ಕಾಣಬಹುದು. ಹಿಂದೂಗಳು ಒಂದು ರೀತಿಯಾಗಿ ಹಬ್ಬಗಳನ್ನ ಮಾಡ್ತಾರೆ, ಮುಸ್ಲಿಮರು ಅಂದ್ರೆ ಆ ಒಂದು ಧರ್ಮಗಳಿಗೆ ಅನುಗುಣವಾಗಿ ಬೇರೆ ಬೇರೆ ಹಬ್ಬಗಳನ್ನ ಆಚರಿಸ್ತಾರ. ಭಾರತ ಸರ್ವಧರ್ಮಗಳ ಒಂದು ಸಮ್ಮಿಲನವಾಗಿರೋದ್ರಿಂದ ಹಲವಾರು ಜಾತಿಯ ಹಲವಾರು ಧರ್ಮದ ಜನ ಇಲ್ಲಿರೋದ್ರಿಂದ ಅವರವರಿಗೆ ಸಂಬಂಧಪಟ್ಟಂತಹ ಒಂದು ಹಬ್ಬಗಳನ್ನ ಆಚರಿಸ್ತಾ ಇದ್ದೀವಿ ವಿದ್ಯಾರ್ಥಿಗಳೇ. ಹೌದಾ? ಸರಿ, ಇಂದಿನ ಈ ಒಂದು ಹಬ್ಬ ಸಂಕ್ರಾಂತಿ ಹಬ್ಬವನ್ನ ನಾವು ಯಾಕೆ ಮಾಡ್ತೀವಿ, ಏನು ಅದರ ವಿಶೇಷತೆ ಅನ್ನೋದು ಈ ಒಂದು ಪದ್ಯದಲ್ಲಿ ಕೊಡಲಾಗಿದೆ ವಿದ್ಯಾರ್ಥಿಗಳೇ. ಪದ್ಯವನ್ನು ಓದ್ತಾ ಹೋಗ್ತೀನಿ, ಕೇಳ್ತಾ ಬನ್ನಿ. ಹಬ್ಬ ಬಂತು ಹಬ್ಬ, ಹಬ್ಬ ಬಂತು ಹಬ್ಬ, ಹಬ್ಬ ಬಂತು ಹಬ್ಬ, ಅಂತೂ ಇಂತೂ ತಂದೆ ತಂತು, ಕಂತೆ ಕಂತೆ ಕಬ್ಬ. ನೋಡ್ರಿ, ಇದು ಒಂದು ಪ್ರಾಸದಲ್ಲಿದೆ ವಿದ್ಯಾರ್ಥಿಗಳೇ. ನಾನು ಹೇಳಿದೆ ಈಗಾಗಲೇ ನೀವು ಪ್ರಾಸ ಅಂತಂದ್ರೆ ಕೊನೆಯದಾಗಿ ಒಂದೇ ಅಕ್ಷರಗಳು ಬರೋದನ್ನೇ. ಇಲ್ಲಿ ಹಬ್ಬ ಮತ್ತು ಕಬ್ಬ. ಇಲ್ಲಿ ಕಬ್ಬ ಅಂದ್ರೆ ಕಬ್ಬು. ಹೌದಾ? ಇದು ಪ್ರಾಸಪದ. ಗರಿಮರಿ ಜರತಾರಿ ಲಂಗ ಹಾಕಿಕೊಂಡು ಗಿಲಿ ಗಿಲಿ ಕಾಲ್ಗೆಜ್ಜೆ ದನಿ ಮಾಡಿಕೊಂಡು, ಎಳ್ಳು ಬೆಲ್ಲ ಸಕ್ಕರೆ ಅಚ್ಚು ಬಾಳೆಹಣ್ಣು ಬೆಲ್ಲ ಬೀರೋಕಂತ ಹೊರಟಿದ್ದಾಳೆ ತಂಗಿ ಕೇರಿಗೆಲ್ಲ. ಹೊರಟಿದ್ದಾಳೆ ಪುಟಾಣಿ ತಂಗಿ ತನ್ನ ಗೆಳತಿ ಜೋಡಿ, ರಂಗಿನ ಹಳ್ಳಿ ರಂಗಿನ ಗೊಂಬಿ ಕಣ್ಣ ತುಂಬ ನೋಡಿ. ಕೊಂಬನು ಹೆರೆದು ಬಣ್ಣವ ಬಳಿದು ಎತ್ತು ಹಸು ಕರುವನ್ನು, ಕಿಚ್ಚನು ಹಾಯಿಸಿ ಕೊಡುವರು ಅಪ್ಪ ಅಕ್ಕಿ ಬೆಲ್ಲ ಹಣ್ಣು. ಮಕ್ಕಳನ್ನೆಲ್ಲ ಹಸೆಯಲ್ಲಿ ಕೂಡಿಸಿ ಎಳ್ಳು ಎಚ್ಚಲು ಅಚ್ಚು, ಸುರಿಯುವಾಗ ಅಮ್ಮ ಅಜ್ಜಿ ಮಕ್ಕಳಿಗಚ್ಚು ಮೆಚ್ಚು. ಈ ಒಂದು ಪದ್ಯವನ್ನು ಬರೆದವರು ಎಚ್.ಎಸ್. ವೆಂಕಟೇಶ್ ಮೂರ್ತಿ. ಈ ಒಂದು ಪದ್ಯದ ಒಂದು ಕವಿಗಳು ಯಾರಂತ ಹೇಳಿದ್ರ ಎಚ್.ಎಸ್. ವೆಂಕಟೇಶ್ ಮೂರ್ತಿ.
ಅಂದ್ರೆ ಹಂಚು ವಿದ್ಯಾರ್ಥಿಗಳೇ, ವಿತರಿಸು. ಖಂತೆ ಅಂದ್ರೆ ಕಟ್ಟು. ಈಗ ಕಬ್ಬನ್ನ ನಾವೇನ್ ಮಾಡ್ತೀವಿ, ಈಗ ನಾವು ಆಡು ಭಾಷೆಯಲ್ಲಿ ಈ ಪುಸ್ತಕಗಳನ್ನ ನಾವು ಒಟ್ಟಿಗೆ ಕೂಡಿ ಕಟ್ಟೋದು ಅಂದ್ರೆ ಅದನ್ನ ಗಂಟು ಕಟ್ಟು ಅಂತ ಹೇಳ್ತಾರಲ್ಲ, ಆ ರೀತಿ. ಕಂತೆ. ಕೇರಿ ಅಂತಂದ್ರ ಓಣಿ. ಕಿಚ್ಚು ಅಂತ ಹೇಳಿದ್ರೆ ಬೆಂಕಿ. ಹೌದಾ. ಜೋಡಿ ಅಂದ್ರೆ ಜೊತೆ. ಹೌದಾ. ಹಸೆ ಅಂದ್ರೆ ಶುಭ ಕಾರ್ಯಗಳಿಗೆ ಶುಭ ಕಾರ್ಯಗಳನ್ನ ಮಾಡುವಾಗ ಏನ್ ಮಾಡ್ತಾರೆ, ಒಂದು ಕಂಬಳಿಯನ್ನ ಹಾಸಿ ಒಂದು ಆಸನವನ್ನ ಹಾಕಿ ಅದನ್ನ ಅಲ್ಲಿ ಆ ಶುಭ ಕಾರ್ಯಗಳಿಗೆ, ಯಾರಿಗಾಗಿ ನಾವು ಶುಭ ಕಾರ್ಯಗಳನ್ನ ಮಾಡ್ತಾ ಇರ್ತೀವಲ್ಲ ಅವರನ್ನ ಅಲ್ಲಿ ಕೂಡಿಸುವಂತಹ ವಿಶೇಷವಾದಂತಹ ಸ್ಥಳ. ಆ ಸ್ಥಳ ಹೆಂಗಿರ್ತೈತಿ ಅಂದ್ರೆ, ಈಗ ಉದಾಹರಣೆಗೆ ಮದುವೆ ಸಮಾರಂಭ ಆಗಲಿ ಅಥವಾ ನಿಮ್ಮ ಹುಟ್ಟುಹಬ್ಬದ ಸಮಾರಂಭವಾಗಲಿ ಎಲ್ಲರಿಗೂ ಕಾಣುವ ರೀತಿಯಾಗಿ ನೀವು ಏನಿರ್ತೀರಿ, ವೇದಿಕೆ ಮೇಲೆ ಇರ್ತೀರಿ. ಅದು ಒಂದು ವಿಶೇಷತೆ. ಶುಭ ಕಾರ್ಯಕ್ರಮಗಳಲ್ಲಿ ಹಾಸುವ ಒಂದು ಹಾಸಿಗೆ, ಆಸನ ಅದು. ಜರತಾರಿ ಅಂದ್ರೆ ಜರೆಯಿಂದ ಕೂಡಿದ ವಸ್ತ್ರ, ರೇಷ್ಮೆ ಬಟ್ಟೆಗಳು ಅಂತ ಹೇಳ್ತೀವಲ್ಲ, ಜರಿ ಬೇರೆ ರೇಷ್ಮೆ ಬೇರೆ ವಿದ್ಯಾರ್ಥಿಗಳಿಗೆ. ಎಲಚು ಅಂತ ಹೇಳಿದ್ರೆ ಒಂದು ಜಾತಿಯ ಹಣ್ಣು. ಎಲಚಿ ಅಂತಂದ್ರೆ ಒಂದು ಜಾತಿಯ ಹಣ್ಣದು. ಗರಿಮುರಿ ಬಟ್ಟೆ ಅಂದ್ರೆ ಮಡಿಕೆ ಮುರಿದ ಬಟ್ಟೆ ಅಂತಂದ್ರೆ ಹೊಸದಾಗಿ, ಈಗ ಗಳಿಗೆ ಮುರಿಯೋದು ಅಂತ ಹೇಳ್ತಾರ. ಹೊಸ ಸೀರೆ ತಂದ ತಕ್ಷಣ ಅದು ಹಂಗೆ ಮಡಚಿಟ್ಟುವುದು ಹೊಸ ಸೀರೆ. ಅದನ್ನ ಬಿಚ್ಚಿದಾಗ ಅದಕ್ಕೆ ಗಳಿಗೆ ಮುರಿಯೋದು ಅಂತ ಹೇಳ್ತಾರ. ಅದೇ ರೀತಿಯಾಗಿ ನಿಮ್ಮ ಉಡುಪು ಸಹ, ನಿಮ್ಮ ಬಟ್ಟೆಯನ್ನ ತಗೊಂಡ್ಬಂದು ಅದನ್ನ ಬಾಕ್ಸಲ್ಲಿ ಹಂಗೆ ಇಟ್ಟಿರ್ತೀರಲ್ಲ, ಅದನ್ನ ನೀವೇನ್ ಮಾಡ್ತೀರಿ, ಓಪನ್ ಮಾಡಿ ಧರಿಸ್ತೀರಲ್ಲ, ಅದಕ್ಕೆ ಏನಂತ ಹೇಳ್ತಾರ, ಗರಿಮುಡಿ ಅಥವಾ ಗರಿಮುರಿ ಬಟ್ಟೆ ಅಂತ ಹೇಳ್ತಾರೆ ವಿದ್ಯಾರ್ಥಿಗಳೇ. ಮತ್ತೊಮ್ಮೆ ಈ ಪದ್ಯವನ್ನ ಹೇಳಿ ಇದರ ವಿಶೇಷತೆಯನ್ನ ಹೇಳ್ಕೊಂಡು ಬರ್ತಾ ಇದ್ದೀನಿ. ಹಬ್ಬ ಬಂತು ಹಬ್ಬ, ಹಬ್ಬ ಬಂತು ಹಬ್ಬ. ಇದನ್ನ 3 ಸಾರಿ ಇಲ್ಲಿ ಬರೆಯಲಾಗಿದೆ. ಹಬ್ಬ ಬಂತು ಹಬ್ಬ ಖುಷಿ ಖುಷಿಯಾಗಿ ಹೇಳ್ತಾ ಇದ್ದಾರೆ. ಅಂತೂ ಇಂತೂ ತಂದೆ ತಂತು ಕಂತೆ ಕಂತೆ ಕಬ್ಬ. ಅಂತೂ ಇಂತೂ ಬಂತಪ್ಪ ಸಂಕ್ರಾಂತಿ ಹಬ್ಬ. ಕಂತೆ ಕಂತೆ ಅಂದ್ರೆ ಪೆಂಡಿಯಾಗಿ ಏನ್ ಬಂತು, ಕಬ್ಬನ್ನ ತಗೊಂಡ್ ಬಂತು. ಅಂದ್ರೆ ಸಂಕ್ರಾಂತಿ ಹಬ್ಬದಲ್ಲಿ ಕಬ್ಬನ್ನ ಇಡುವುದು ವಿಶೇಷತೆ. ಗರಿಬುರಿ ಜರತಾರಿ ಲಂಗ ಹಾಕಿಕೊಂಡು ಗಿಲಿಗಿಲಿ ಕಾಲ್ಗೆಜ್ಜೆ ದನಿ ಮಾಡಿಕೊಂಡು. ಗರಿಮುರಿ ಅಂದ್ರೆ ಹೊಸ ಬಟ್ಟೆಯನ್ನ ಗಳಿಗೆ ಮುರಿದು ಜರತಾರಿ ಲಂಗವನ್ನ ಹಾಕಿಕೊಂಡು ಗಿಲಿಗಿಲಿ ಕಾಲ್ಗೆಜ್ಜೆಗಳು ಯಾವ ರೀತಿ ಇರ್ತಾವ, ಗಲ್ ಗಲ್ ಅಂತ ಹೇಳ್ತಾವಲ್ಲ, ಆ ರೀತಿಯ ದನಿ ಮಾಡಿಕೊಂಡು. ಎಳ್ಳು ಕಬ್ಬ ಸಕ್ಕರೆ ಅಚ್ಚು ಬಾಳೆಹಣ್ಣು ಬೆಲ್ಲ ಬೀರೋಕಂತ ಹೊರಟಿದ್ದಾಳೆ ತಂಗಿ ಕೇರಿಗೆಲ್ಲ. ಎಳ್ಳು ಕಬ್ಬು ಸಕ್ಕರೆ ಅಚ್ಚು ಮತ್ತು ಬೆಲ್ಲದ ಅಚ್ಚು, ನಿಜವಾಗ್ಲೂ ಅಂದ್ರೆ ಬೆಲ್ಲದ ಅಚ್ಚು. ಈ ಸಕ್ಕರೆ ಅಚ್ಚು ಅಂತ ಹೇಳಿದ್ರೆ ನಾವು ಗೊಂಬೆಗಳು ಅಂತ ಹೇಳ್ತೀವಲ್ಲ, ಸಕ್ಕರೆ ಗೊಂಬೆಗಳು ಅಂತ ಹೇಳಿ. ಈಗ ಸುಮಾರು ದೀಪಾವಳಿಯ ನಂತರ ಬರ್ತಕ್ಕಂಥ ಹುಣ್ಣಿಮೆ, ಗೌರಿ ಹುಣ್ಣಿಮೆ ಅಂತ ಆಚರಿಸುವಲ್ಲಿ ಸಕ್ಕರೆ ಗೊಂಬೆಗಳನ್ನ ನಾವು ಬಳಸ್ತೀವಿ. ಹೌದಾ. ಆ ಸಕ್ಕರೆ ಗೊಂಬೆಗಳನ್ನ ಇಲ್ಲಿ ಸಂಕ್ರಮಣದಲ್ಲೂ ಸಹ ಬಳಸ್ತಾರ. ಬಾಳೆಹಣ್ಣು ಬೆಲ್ಲ ಬೀರೋಕೊಂತ ಹೊರಟಿದ್ದಾಳೆ ತಂಗಿ ಕೇರಿಗೆಲ್ಲ. ಇವುಗಳನ್ನೆಲ್ಲ ಒಬ್ಬರಿಗೊಬ್ರು ಕೊಟ್ಟು ಏನ್ ಮಾಡ್ತಾರ, ಎಳ್ಳನ್ನ ಕೊಟ್ಟು ನಾವು ಒಳ್ಳೆಯದಾಗಿ ಮಾತಾಡೋಣ ಅಂತ ಹೇಳಿ ಒಬ್ರಿಗೊಬ್ರು ಏನ್ ಮಾಡ್ತಾರ, ಅವುಗಳನ್ನ ಬದಲಿ ಮಾಡ್ಕೊಂತಾರೆ, ಅಂದ್ರೆ ಎಕ್ಸ್ಚೇಂಜ್ ಮಾಡ್ಕೊತಾರ. ಇವ್ರು ಹೋಗಿ ಅವ್ರಿಗೆ ಕೊಡೋದು, ಅವ್ರು ಬಂದು ಇವ್ರಿಗೆ ಕೊಡೋದು, ಈ ರೀತಿಯಾಗಿ ಏನೇನೆಲ್ಲ ಕೊಡ್ತಾರ, ಎಳ್ಳು ಕಬ್ಬು ಸಕ್ಕರೆ ಅಚ್ಚು ಮತ್ತು ಬಾಳೆಹಣ್ಣು ಬೆಲ್ಲ. ಇವನ್ನೆಲ್ಲ ತಂಗಿ ಏನ್ ಮಾಡ್ತಾರ, ಕೇರಿಗೆಲ್ಲ ಅಂದ್ರೆ ಓಣೆಯಲ್ಲಿರ್ತಕ್ಕಂಥ ಎಲ್ಲ ಜನರಿಗೆ ಕೊಡಲು ಹೊರಟಿದ್ದಾಳೆ ಪುಟಾಣಿ ತಂಗಿ ತನ್ನ ಗೆಳತಿ ಜೋಡಿ. ತಂಗಿ ಏನ್ ಮಾಡಕತ್ತಾಳ, ಇಷ್ಟೆಲ್ಲ ರೆಡಿಯಾಗಿ ಗರಿಮುರಿ ಜರದಾರಿ ಬಟ್ಟೆಯನ್ನು ತೊಟ್ಕೊಂಡು ಏನ್ ಮಾಡತ್ತಾಳ, ಕಾಲ್ಗೆಜ್ಜೆ ಗಲ್ 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 ಅನಿಸ್ಕೊಂಡು ಏನ್ ಮಾಡತ್ತಾಳ, ತನ್ನ ಗೆಳತಿಯ ಜೊತೆಗೆ ಎಳ್ಳನ್ನ ಬೀರ್ಲಿಕ್ಕೆ ಹೊರಟಿದ್ದಾಳೆ. ರಂಗೇನಹಳ್ಳಿ ರಂಗಿನ ಗೊಂಬೆ ಕಣ್ಣ ತುಂಬಾ ನೋಡಿ. ನನ್ನ ತಂಗಿ ರಂಗೇನಹಳ್ಳಿಯ ರಂಗಿನ ಗೊಂಬೆ, ಅವಳನ್ನ ಕಣ್ತುಂಬ ನೋಡಿ ನನಗೆ ಖುಷಿ ಆಯ್ತು ಅಂತ ಹೇಳ್ತಾ ಇದ್ದಾರೆ. ಕೊಂಬನು ಹೆರಿದು ಬಣ್ಣ ಬಳಿದು ಎತ್ತು ಹಸು ಕರುವನು. ಈ ಕೊಂಬನ್ನ ರೆಡಿ ಮಾಡಿ ವಿದ್ಯಾರ್ಥಿಗಳೇ ಏನ್ ಮಾಡ್ತಾರ, ರೈತರು ಆ ಹಸುಗಳ ಕೊಂಬನ್ನೆಲ್ಲ ಏನು ಹೆರಿಯೋದು ಅಂತ ಹೇಳಿದ್ರೆ ಅವುಗಳನ್ನ ನೀಟಾಗಿ ಏನಂತ ಹೇಳ್ತೀವಿ, ಮಾಲಿಶ್ ಮಾಡಿ ಅವುಗಳಿಗೆ ಬಣ್ಣ ಹಚ್ಚಿ ಎತ್ತು ಹಸು ಕರುಗಳನ್ನ ಏನ್ ಮಾಡ್ತಾರ, ತಯಾರು ಮಾಡಿ ಮೆರವಣಿಗೆಯನ್ನ ಮಾಡ್ತಾರೆ. ನಂತರ ಕಿಚ್ಚನ್ನು ಹಾಯಿಸಿ ಕೊಡುವರು ಅಪ್ಪ ಅಕ್ಕಿ ಬೆಲ್ಲ ಹಣ್ಣು. ಕಿಚ್ಚನ್ನ ಹಾಯಿಸಿ ಆ ಮನೆಯ ಮುಂಭಾಗದಲ್ಲಿ ಏನ್ ಮಾಡ್ತಾರ, ಕಿಚ್ಚನ್ನ ಹಾಕಿ ಬೆಂಕಿಯನ್ನ ಹಾಕಿ ಆ ಹಸು ಕರುಗಳನ್ನ ತಯಾರು ಮಾಡಿದಂತಹ ಹಸು ಕರುಗಳನ್ನ ಅವುಗಳ ದೃಷ್ಟಿ ಹೋಗ್ಲಿ ಅನ್ನೋದಕ್ಕಾಗಿ ಏನ್ ಮಾಡ್ತಾರ, ಆ ಬೆಂಕಿಯಲ್ಲಿ ಹಾಯಿಸಿ ಆ ದನಗಳನ್ನ ಒಳಗೆ ಕರೆದುಕೊಳ್ತಾರೆ ವಿದ್ಯಾರ್ಥಿಗಳೇ. ಆ ಒಳಗೆ ಕರೆದುಕೊಂಡ ನಂತರ ಏನ್ ಮಾಡ್ತಾರ, ಅವುಗಳಿಗೆ ಬೆಲ್ಲ ಅಕ್ಕಿ ಹಣ್ಣುಗಳನ್ನ ಕೊಟ್ಟು ಅವುಗಳ ಒಂದು ನಾವೇನಂತ ಹೇಳ್ತೀವಿ, ಅವುಗಳ ಪೀಡ ಪರಿಹಾರ ಆಯಿತು ಅಂತ ಹೇಳಿ ಆ ರೀತಿಯಾದ ಒಂದು ಆಚರಣೆ ಈಗಲೂ ಇದೆ. ಬೆಂಕಿಯನ್ನು ಹಾಯಿಸೋದು, ಕಿಚ್ಚು ಹಾಯಿಸೋದು. ಮಕ್ಕಳನ್ನೆಲ್ಲ ಹಸೆಯಲ್ಲಿ ಕೂಡಿಸಿ ಎಳ್ಳು ಎಚಲಿಯ ಹಚ್ಚು ಸುರಿಯುವಾಗ ಅಮ್ಮ ಅಜ್ಜಿ ಮಕ್ಕಳಿಗಚ್ಚು ಮೆಚ್ಚು. ಇದನ್ನ ದನಗಳಿಗೆ ಮಾಡಿದ್ರೆ ಮತ್ತೆ ಮನೆಯಲ್ಲಿ ಮಕ್ಕಳನ್ನ ಏನ್ ಮಾಡ್ತಾರ, ಬೆಳಿಗ್ಗೆ
ಬೆಳಗ್ಗೆನೆ ಎಣ್ಣೆ ಸ್ನಾನ ಮಾಡಿಸಿ ಏನ್ ಮಾಡ್ತಾರ, ನಂತರ ಹೊಸ ಬಟ್ಟೆಯನ್ನು ಧರಿಸಿ ಸಾಯಂಕಾಲ ಆ ಮಕ್ಕಳನ್ನ ಕೂಡಿಸಿ ಹಸೆ ಎಲೆ, ಅಂದ್ರೆ ನಾನು ಈಗಾಗಲೇ ಹೇಳಿದೆ ಶುಭ ಮುಹೂರ್ತಕ್ಕಾಗಿ ತಯಾರು ಮಾಡಿದಂತ ಒಂದು ಆಸನ ಅದು. ಅಲ್ಲಿ ಕೂಡಿಸಿ ಆ ಮಕ್ಕಳಿಗೆ ಏನ್ ಮಾಡ್ತಾರ, ಎಳ್ಳು, ಧಾನ್ಯ, ಆಮೇಲೆ ನಾಣ್ಯಗಳನ್ನ ಹಾಕ್ತಾರ, ಎಳ್ಳನ್ನ ಹಾಕ್ತಾರ, ಆ ನಂತರ ಅಚ್ಚನ್ನ ಹಾಕ್ತಾರ, ದೊಡ್ಡ ದೊಡ್ಡದಾಗಿರ್ತದೆ ಚಿಕ್ಕ ಚಿಕ್ಕದಾಗಿ. ಅವುಗಳನ್ನ ಏನ್ ಮಾಡ್ತಾರ, ಆ ಒಂದು ಮುತ್ತು ರತ್ನ ವೈಡೂರ್ಯಗಳನ್ನ ಏನ್ ಮಾಡ್ತಾರ, ಮುತ್ತು ರತ್ನಗಳನ್ನ ಹಾಕ್ತಾರ. ವೈಡೂರ್ಯ ಅಂತಂದ್ರೆ ಇವೆಲ್ಲ ಇರೋದಕ್ಕೆ ನಾವು ವೈಡೂರ್ಯ ಅಂತ ಹೇಳ್ತೀವಿ. ಅವುಗಳನ್ನ ಹಾಕಿ ಏನ್ ಮಾಡ್ತಾರ, ಮಗುವನ್ನ ಕೂಡಿಸಿ ಆ ಮಗುವಿನ ತಲೆ ಮೇಲೆ ಅವುಗಳನ್ನ ಸುರಿತಾ ಬರ್ತಾರೆ ವಿದ್ಯಾರ್ಥಿಗಳೇ. ಎಳ್ಳನ್ನು ಹಾಕಿ ಅವುಗಳನ್ನ ಸುರಿತಾ ಬರ್ತಾರ. ಆವಾಗ ಅದು ಮಕ್ಕಳಿಗೆ ಅಚ್ಚುಮೆಚ್ಚು ಅಂತ ಹೇಳಿ. ಅದನ್ನ ನಮ್ಮ ಕಡೆ ಅಂತಂದ್ರೆ ಈ ಒಂದು ಉತ್ತರ ಕರ್ನಾಟಕದಲ್ಲಿ ಏನಂತ ಹೇಳ್ತಾರ, ಕರಿ ಹರಿಯೋದು ಅಂತ ಹೇಳ್ತಾರೆ. ಕರಿ ಎರಿಯೋದು ಅಥವಾ ಕರಿ ಹರಿಯೋದು ಅಂತ ಹೇಳ್ತಾರೆ. ಈ ಒಂದು ಆಚರಣೆ ಇಂದಿಗೂ ನಡೀತಾ ಇದೆ ವಿದ್ಯಾರ್ಥಿಗಳೇ. ಮಕ್ಕಳಿಗೆ ಆ ಒಂದು ಕರಿಯನ್ನ ತೆಗೆಯೋದು ಅಂತ ಹೇಳ್ತಾರೆ. ಬೇರೆ ಮಕ್ಕಳನ್ನೆಲ್ಲ ಕರೆದ್ಬಿಟ್ಟು ಕೂಡಿಸಿರ್ತಾರ. ಇಂದಿನ ದಿನಗಳಲ್ಲಿ ಚಾಕ್ಲೇಟ್ಸ್ ಅನ್ನ ಅದ್ರೊಳಗೆ ಹಾಕಿರ್ತಾರ, ಎಳ್ಳನ್ನ ಹಾಕ್ತಾರ, ದುಡ್ಡು ನಾಣ್ಯಗಳನ್ನ ಹಾಕಿರ್ತಾರ, ಬಂಗಾರದ ಒಂದು ಆಭರಣಗಳನ್ನ ಹಾಕಿರ್ತಾರ. ಹಾಕಿ ಆ ಮಗುವಿನ ಮೇಲೆ ಅವುಗಳನ್ನ ಏನ್ ಮಾಡ್ತಾರ, ತಲೆ ಮೇಲೆ ಸುರಿತಾರ. ಉಳಿದ ಮಕ್ಕಳು ಅವುಗಳನ್ನ ನೋಡಿ ತುಂಬಾ ಸಂತೋಷ ಪಡ್ತಿರ್ತಾರ. ಆದ್ರೆ ಆ ಮಗುಗೊಂದು ವಿಶೇಷತೆ, ನನ್ಗೇನೋ ಹಬ್ಬ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಆದಷ್ಟು ಚಿಕ್ಕ ಮಕ್ಕಳಿಗೆ ಈ ಒಂದು ಸಂಪ್ರದಾಯವನ್ನ ಮಾಡ್ತಾರೆ ವಿದ್ಯಾರ್ಥಿಗಳೇ. ನೀವೆಲ್ಲಾದ್ರೂ ನೋಡಿದ್ರ ಸರಿ. ಅಂದ್ರೆ ಈ ಒಂದು ಯಾವ ಸಮಯದಲ್ಲಿ, ಸಂಕ್ರಮಣದ ಸಮಯದಲ್ಲಿನೇ ಈ ಒಂದು ಆಚರಣೆ ಇದೆ. ಸರಿ, ಅಪ್ಪ ಅಮ್ಮ ಯಾರಾದ್ರೂ ಆ ರೀತಿಯಾದಂತಹ ಒಂದು ಸಂಪ್ರದಾಯವನ್ನ ನೋಡಿದ್ರೆ ಕೇಳಿ ತಿಳಿದುಕೊಳ್ಳಿ ಮಕ್ಕಳೇ, ಆಯ್ತಾ? ಈ ರೀತಿಯಾದ ಸಂಭ್ರಮ ಯಾವ ಸಮಯದಲ್ಲಿ, ಸಂಕ್ರಾಂತಿ ಸಮಯದಲ್ಲಿ ನಡೆಯುತ್ತೆ. ಈ ಒಂದು ಪದ್ಯವನ್ನ ಬರೆದವರು ಎಚ್.ಎಸ್. ವೆಂಕಟೇಶ್ ಮೂರ್ತಿಯವರು. ಸರಿ, ತಂಗಿ ಯಾವ ಲಂಗ ಹಾಕಿಕೊಂಡಿದ್ದಳು? ಯಾವ ಲಂಗ ಹಾಕೊಂಡಿದ್ದಪ್ಪ ತಂಗಿ? ಗರಿಮುರಿ ಜರತಾರಿ ಲಂಗವನ್ನ ಹಾಕೊಂಡಿದ್ದು. ಗೆಳತಿಯ ಜೊತೆ ತಂಗಿ ಕೇರಿಗೆ ಹೊರಟಿದ್ದು ಹೇಗೆ? ತಂಗಿ ಗೆಳತಿಯ ಜೊತೆಗೆ ಹೆಂಗ್ ಹೊಂಟಿದ್ದು? ಸಕ್ಕರೆ ಬೆಲ್ಲ ಅಚ್ಚುಗಳನ್ನ ಕೈಯಲ್ಲಿ ಹಿಡ್ಕೊಂಡು ಅವಳೇನ್ ಮಾಡ್ತಿದ್ರು, ಗಲ್ಗಲ್ ಸದ್ದನ ಮಾಡ್ಕೊಂಡು ಹೊರಡ್ತಾ ಇದ್ಲು. ಅಪ್ಪ ದನಕರಗಳಿಗೆ ಏನನ್ನು ಕೊಟ್ರು? ಅಕ್ಕಿ ಬೆಲ್ಲ ಹಣ್ಣನ್ನ ಕೊಟ್ರು. ಮಕ್ಕಳು ಹಸೆಯಲ್ಲಿ ಕೂಡಿಸಿ ಏನು ಮಾಡುವರು? ಮಕ್ಕಳನ್ನ ಹಸೆಯಲ್ಲಿ ಕೂಡಿಸಿ ಏನ್ ಮಾಡಿದ್ರು? ಮಕ್ಕಳಿಗೆ ಎಳ್ಳು, ಎಚಲಿ, ಅಚ್ಚುಗಳನ್ನ ಏನ್ ಮಾಡಿದ್ರು? ಸುರಿತಾ ಇದ್ರು. ಈ ಪದ್ಯವನ್ನು ಯಾವ ಹಬ್ಬಕ್ಕೆ ಸಂಬಂಧಿಸಿದ್ದಾಗಿದೆ? ಈ ಪದ್ಯ ಸಂಕ್ರಾಂತಿ ಹಬ್ಬಕ್ಕೆ ಸಂಬಂಧಿಸಿದ್ದಾಗಿದೆ. ಇಲ್ಲಿ ಪದಗಳ ಹೊಂದಿಸಿ ಬರೆಯಿರಿ. ಎ ಪಟ್ಟಿ ಮತ್ತು ಬ ಪಟ್ಟಿಯನ್ನು ಕೊಡಲಾಗಿದೆ ವಿದ್ಯಾರ್ಥಿಗಳೇ. ಎ ಪಟ್ಟಿಯಲ್ಲಿ ಗರಿಮುರಿ ಜರತಾರಿ ಲಂಗ ಹಾಕಿಕೊಂಡು ಬೀರೋಕಂತ ಹೊರಟಿದ್ದಾಳೆ ತಂಗಿ ಕೇರಿಗೆಲ್ಲ. ರಂಗೇನಹಳ್ಳಿ ರಂಗಿನ ಗೊಂಬೆ ಕಣ್ಣ ತುಂಬ ನೋಡಿ. ಕಿಚ್ಚನು ಹಾಯಿಸಿ ಕೊಡುವರು ಅಪ್ಪ ಅಕ್ಕಿ ಬೆಲ್ಲ ಹಣ್ಣು. ಸುರಿವಾಗ ಅಮ್ಮ ಅಜ್ಜಿ ಮಕ್ಕಳಿಗಚ್ಚು ಮೆಚ್ಚು. ಈ ಉತ್ತರಗಳನ್ನ ಸರಿಯಾಗಿ ಹೊಂದಿಸಿ ಬರೆಯಿರಿ ವಿದ್ಯಾರ್ಥಿಗಳು. ಬಹಳ ಸರಳವಾದ ಪ್ರಶ್ನೆಗಳಿವೆ, ಬಹಳ ಸರಳವಾದ ಉತ್ತರಗಳಲ್ಲಿ. ಹಾಗೆ ನಾನು ಮೌಖಿಕವಾಗಿ ಹೇಳೀನಿ, ನಿಮ್ಗೆ ಇವುಗಳನ್ನ ಬರೆಯಲು ಪ್ರಯತ್ನಿಸಿ. ಪದೇ ಪದೇ ನಮ್ಮ ಶಿಕ್ಷಕರು ಇದೇ ಹೇಳ್ತಾರ, ನಾವು ಅದೇ ಮಾಡ್ತೀವಿ, ನಾವು ಬರೆಯೋದೇ ಇಲ್ಲ, ಅವರ ಉತ್ತರಗಳನ್ನ ಕಳಿಸ್ತಾರಂತ. ಹಾಗಿಲ್ಲ, ನೀವು ಬರೀಲೇಬೇಕು. ಬರೆಯುವ ಒಂದು ಕೆಲಸದಲ್ಲಿ ನೀವು ತೊಡಗಲೇಬೇಕು ವಿದ್ಯಾರ್ಥಿಗಳೇ. ತದನಂತರ ಪಠ್ಯವನ್ನು ಆಧರಿಸಿ ಈ ಘಟನೆಗಳನ್ನು ಅನುಕ್ರಮವಾಗಿ ಗುರುತಿಸಿ ಬರೆಯಿರಿ. ಮಕ್ಕಳನ್ನು ಹಸೆಯಲ್ಲಿ ಕೂಡಿಸಿ ಎಳ್ಳು ಅಚ್ಚುಗಳನ್ನು ಅಮ್ಮ ಅಜ್ಜಿ ಸುರಿಯುವರು. ಇಲ್ಲಿ ಪದಗಳನ್ನು ಕೊಡಲಾಗಿದೆ, ಅಂದ್ರೆ ವಾಕ್ಯಗಳನ್ನ ಕೊಡಲಾಗಿದೆ ವಿದ್ಯಾರ್ಥಿಗಳೇ. ಅವುಗಳ ಅನುಕ್ರಮವಾಗಿಲ್ಲ, ಅವುಗಳನ್ನ ಸರಿಯಾಗಿ ಬರೀಬೇಕು. ಯಾವುವು ಅಂತ ಹೇಳಿದ್ರೆ, ಪುಟಾಣಿ ತಂಗಿ ತನ್ನ ಗೆಳತಿಯೊಳಗೆ, ತಂಗಿಯು ಗರಿಮುರಿ ಜರತಾರಿ ಲಂಗ ಹಾಕಿಕೊಂಡು. ಇಲ್ಲಿ ಮೊದಲನೇದಾಗಿ ಯಾರು ಬರಬೇಕು? ತಂಗಿ. ಒಂದನೇದ್ದು ಯಾವ್ದು ಬರ್ಬೇಕಂದ್ರೆ ಮೂರನೇ ಇರ್ತಕ್ಕಂಥ ವಾಕ್ಯ, ಮೂರನೇ ವಾಕ್ಯ ಮೊದಲಿಗೆ ಬರಬೇಕು. ಹೌದಾ? ಮೂರನೇ ವಾಕ್ಯ ಮೊದಲಿಗೆ ಬರಬೇಕು. ಮೂರನೇ ವಾಕ್ಯ ಮೊದಲಿಗೆ ಬರಬೇಕು. ನಂತರ ಪುಟಾಣಿ ತಂಗಿ ಎರಡನೇ ವಾಕ್ಯ ಎರಡನೇದಾಗಿ ಬರಬೇಕು. ಅದು ಸರಿಯಾಗಿದೆ. ನಂತರ ಮಕ್ಕಳು ಹಸೆಯಲ್ಲಿ ಕೂಡಿಸಿ ಅದು ಯಾವುದು? ಎಷ್ಟನೇದು? ಒಂದನೇ ವಾಕ್ಯ ಮೂರನೇದಾಗಿ ಬರಬೇಕು. ಕೊನೆಯದಾಗಿ ಯಾವುದು ಉಳಿತು? ನಾಲ್ಕನೆಯ ವಾಕ್ಯ ನಾಲ್ಕನೇದಾಗಿ ಬರಬೇಕು. ಅದು ಸರಿಯಾಗಿದೆ.
ಸರಿ ವಿದ್ಯಾರ್ಥಿಗಳೇ, ಇವನ್ನ ಬರಿಬೇಕು. ನಿಮ್ಮ ಶಾಲೆಯಲ್ಲಿ ನೀನು ಬೆಳಗ್ಗೆ ಎದ್ದ ನಂತರ ಶಾಲೆಗೆ ಹೋಗುವವರೆಗಿನ 4 ಘಟನೆಗಳನ್ನು ನೆನಪಿಸಿಕೊಂಡು ಅನುಕ್ರಮವಾಗಿ ಬರೆಯಲು ಪ್ರಯತ್ನಿಸು. ಹೌದಾ? ವಾಕ್ಯವನ್ನು ಆವರಣದಲ್ಲಿ ಕೊಟ್ಟಿರುವಂತಹ ಸೂಚನೆಗಳಿಗೆ ಅನುಸಾರವಾಗಿ ಬರೆಯಿರಿ. ಹುಡುಗಿ ತರಕಾರಿಗಳನ್ನು ತಂದಳು. ಇದನ್ನು ಪುಲ್ಲಿಂಗ ರೂಪದಲ್ಲಿ ಬರೆಯಿರಿ. ಹೌದಾ? ಕೊಟ್ಟಿರ್ತಕ್ಕಂತಹ ವಾಕ್ಯವನ್ನ ಪುಲ್ಲಿಂಗ ರೂಪದಲ್ಲಿ ಬರೀಬೇಕು. ವ್ಯಾಕರಣ ವಿಭಾಗವನ್ನು ನಾನು ಈಗಾಗಲೇ ಪೂರ್ಣಗೊಳಿಸ್ತಾ ಇದ್ದೀನಿ ವಿದ್ಯಾರ್ಥಿಗಳು. ಇಲ್ಲಿ ಇದು ಬರ್ದಾಯ್ತಾ? ಮೂರನೇ ವಾಕ್ಯ ಮೊದಲಿಗೆ ಬರಬೇಕು, ಎರಡನೇ ವಾಕ್ಯ ಎರಡನೇದಾಗಿ ಅದು ಸರಿಯಾಗಿ ಇದೆ, ಒಂದನೇ ವಾಕ್ಯ ಮೂರನೇದಾಗಿ ಬರಬೇಕು, ನಾಲ್ಕನೇ ವಾಕ್ಯ ಸರಿಯಾಗಿ ಇದೆ. ಸರಿ, ಇಲ್ಲಿ ಹುಡುಗಿ ತರಕಾರಿ ತಂದಳು, ಇದು ಸ್ತ್ರೀಲಿಂಗ ರೂಪ. ಇಲ್ಲಿ ಹುಡುಗಿ ಅಂದ್ರೆ ಅಲ್ಲಿ ಏನಾಗಬೇಕು? ಹುಡುಗ. ಹುಡುಗ ತರಕಾರಿ, ಹುಡುಗನು ತರಕಾರಿಯನ್ನು ತಂದನು. ಇಲ್ಲಿ ಹುಡುಗಿಯು ಐತಿ, ಆದ್ರೆ ನಾವು ಹುಡುಗನು ಆಗ್ಬೇಕಿದು. ಹುಡುಗನು ಆಗ್ಬೇಕು, ಹುಡುಗಿಯು ಇದೆ, ಹುಡುಗನು ಆಗ್ಬೇಕು. ಎರಡನೇದು, ರಾಜು ಗಾಡಿಯನ್ನು ಎಳೆದನು. ರಾಜು ಎಂಬ ಪದದ ಬದಲಿಗೆ ಎತ್ತು ಎಂಬ ಪದ ಬಳಸಿ ವಾಕ್ಯ ರಚಿಸಿ. ಎತ್ತು ಗಾಡಿಯನ್ನು ಎಳೆಯಿತು. ನಾ ಇಲ್ಲಿ ಉತ್ತರಗಳನ್ನು ಮಾತ್ರ ಬರೀತಾನೆ ವಿದ್ಯಾರ್ಥಿಗಳೇ. ಇಲ್ಲಿ ಎಳೆದನು ಇದೆಯಲ್ಲ, ಇದು ಎಳೆಯಿತು ಆಗ್ಬೇಕಷ್ಟೆ. ಅದು ಎಳೆದನು ಆಗೋದಿಲ್ಲ, ಯಾಕಂದ್ರೆ ಅದು ಎತ್ತು ಅಂದ ತಕ್ಷಣ ಅಲ್ಲಿ ನಾವು ಅದನ್ನ ಏನ್ ಮಾಡ್ತೀವಿ? ಎಳೆಯಿತು ಅಂತ ಬಳಸ್ತೀವಿ ಆ ವಾಕ್ಯವನ್ನ. ಮೂರನೇ ಒಂದು ವಾಕ್ಯ ಪದವನ್ನ, ಅಣ್ಣ ತಮ್ಮಂದಿರು ಸ್ನೇಹಿತರಂತೆ ಇದ್ದರು. ಇದನ್ನು ಸ್ತ್ರೀಲಿಂಗ ರೂಪದಲ್ಲಿ ಬರೆಯಿರಿ. ಅಕ್ಕ ತಂಗಿಯರು, ಇಲ್ಲಿ ಅಣ್ಣ ತಮ್ಮ ಇದು ಪುಲ್ಲಿಂಗ, ಸ್ತ್ರೀಲಿಂಗ ರೂಪ ಯಾವುದು? ಅಕ್ಕ ತಂಗಿ. ಅಕ್ಕ ತಂಗಿಯರು ಸ್ನೇಹಿತರಂತೆ ಇದ್ದರು. ಹೌದಾ? ನೀಟಾಗಿ ನಕಲು ಮಾಡಬೇಕು ವಿದ್ಯಾರ್ಥಿಗಳೇ. ನಂತರ ಕೆಳಗೆ ಕೊಟ್ಟಿರುವ ಪದಗಳನ್ನ ಸ್ತ್ರೀಲಿಂಗ, ಪುಲ್ಲಿಂಗ ಮತ್ತು ನಪುಂಸಕಲಿಂಗಗಳಾಗಿ ವಿಂಗಡಿಸಿ ಬರೆಯಿರಿ. ಇಲ್ಲಿ 3 ಭಾಗಗಳನ್ನಾಗಿ ಮಾಡಲಾಗಿದೆ ವಿದ್ಯಾರ್ಥಿಗಳೇ. ಯಾವ ಸ್ತ್ರೀಲಿಂಗ, ಯಾವ ಪುಲ್ಲಿಂಗ ಅಂತ ಹೇಳಿ ನೀವು ಅವುಗಳನ್ನ ಬರಿಬೇಕು. ಯಾವ ಒಂದು ಪದಗಳನ್ನ ಉಚ್ಚರಿಸುವಾಗ ಅದು ಸ್ತ್ರೀ ಅಂದ್ರೆ ಒಂದು ಹೆಣ್ಣು ಮಗಳಿಗೆ ಅಂದ್ರೆ ಒಂದು ಹೆಣ್ಣು ಅಂತ ಗುರುತಿಸುವಂತಹ ಪದಗಳನ್ನ ನಾವೇನಂತ ಹೇಳ್ತೀವಿ? ಸ್ತ್ರೀಲಿಂಗ ರೂಪ ಅಂತ ಹೇಳ್ತೀವಿ. ಗಂಡು ಮಕ್ಕಳು ಅಂತ ಹೇಳುವಂತಹ ಪದಗಳಿಗೆ ನಾವೇನಂತ ಹೇಳ್ತೀವಿ? ಪುಲ್ಲಿಂಗ ಅಂತ ಹೇಳ್ತೀವಿ. ಹೆಣ್ಣು ಮತ್ತು ಗಂಡು ಎರಡೂ ಅಲ್ಲದೆ ವಸ್ತುಗಳನ್ನ ನಾವು ಗುರುತಿಸ್ತೀವಲ್ಲ, ಅವುಗಳಿಗೆ ಏನಂತ ಹೇಳ್ತೀವಿ? ನಪುಂಸಕಲಿಂಗ ಅಂತ ಹೇಳ್ತೀವಿ. ಈಗ ಮನೆ, ಅದು ಯಾವುದು ಅಂತ ಹೇಳಕ್ಕಾಗಂಗಿಲ್ಲ. ಮಗು ಅಂತ ಹೇಳಿದಾಗ ಯಾವುದು ಅಂತ ಗೊತ್ತಾಗೋದಿಲ್ಲ. ಅದು ಗಂಡು ಮಗು, ಹೆಣ್ಣು ಮಗು ಅಂದವಾಗ ನಾವು ಅವುಗಳನ್ನ ಬೇರೆ ಮಾಡಬಹುದು. ಯಾವ ಒಂದು ಗುಂಪಿನಲ್ಲಿ ಬರ್ತಾರ ಅಂತ ನಾವು ಹೇಳ್ಬೋದು, ಅಂದ್ರೆ ಬೇರೆ ಮಾಡ್ಬೋದು ಅಂದ್ರೆ ಯಾವ ಒಂದು ಗುಂಪಲ್ಲಿ ಬರ್ತಾರೆ ಅಂತ ಹೇಳ್ಬಹುದು ವಿದ್ಯಾರ್ಥಿಗಳೇ. ಆದ್ರೆ ಆ ಮಗು ಅಂತ ಹೇಳಿದಾಗ ಅದನ್ನ ನಾವು ನಪುಂಸಕಲಿಂಗದಲ್ಲಿ ಇಡ್ತೀವಿ. ಯಾಕಂತ ಹೇಳಿದ್ರೆ ತದನಂತರ ಹೆಣ್ಣು ಮಗುನು ಗಂಡು ಮಗುನು ಅಂತ ಗೊತ್ತಾದ ನಂತರ ಸ್ತ್ರೀಲಿಂಗ ಮತ್ತು ಪುಲ್ಲಿಂಗಗಳಾಗಿ ವಿಂಗಡಿಸ್ತೀವಿ. ಹೌದಾ? ಈಗ ಗಾಜು, ಗೆಳೆಯ, ಹೌದು ಗೆಳೆಯ ಪುಲ್ಲಿಂಗನೇ, ಅದು ಗೆಳತಿ ಸ್ತ್ರೀಲಿಂಗ. ನಂತರ ಇಲ್ಲಿ ಕೊಟ್ಟಿರ್ತಕ್ಕಂಥ ಪುಸ್ತಕ, ಇದು ನಪುಂಸಕಲಿಂಗ. ರಾಣಿ, ಇದು ಸ್ತ್ರೀಲಿಂಗ. ತಮ್ಮ ಪುಲ್ಲಿಂಗ. ಗೋಡೆ ನಪುಂಸಕಲಿಂಗ. ಗಾಜು, ಇದು ಸಹ ನಪುಂಸಕಲಿಂಗ. ರಾಜ ಪುಲ್ಲಿಂಗ. ತಂಗಿ ಸ್ತ್ರೀಲಿಂಗ. ಅಕ್ಕ ಸ್ತ್ರೀಲಿಂಗ. ತಮ್ಮ ಪುಲ್ಲಿಂಗ. ಶಾಲೆ ನಪುಂಸಕಲಿಂಗ. ಅಣ್ಣ ಪುಲ್ಲಿಂಗ. ತಂಗಿ ಸ್ತ್ರೀಲಿಂಗ. ತಂದೆ ಪುಲ್ಲಿಂಗ. ತಾಯಿ ಸ್ತ್ರೀಲಿಂಗ. ಸಹೋದರಿ ಸ್ತ್ರೀಲಿಂಗ. ಗೆಳೆಯ, ಈಗಾಗಲೇ ಹೇಳಿದ್ದೇನೆ ನಾನು, ಗೆಳೆಯ ಪುಲ್ಲಿಂಗ. ಗೆಳತಿ ಸ್ತ್ರೀಲಿಂಗ. ಸರಿ ವಿದ್ಯಾರ್ಥಿಗಳು, ಈ ಚಾರ್ಟ್ ಅನ್ನ ನೀವು ಮಾಡ್ಬೇಕು. ಇದು ಇಂದಿನ ಮನೆ ಕೆಲಸ. ಈ ಒಂದು ಕೊಟ್ಟಿರ್ತಕ್ಕಂತಹ ಎಲ್ಲ ಪ್ರಶ್ನೋತ್ತರಗಳನ್ನ ನೀವು ಬಿಡಿಸ್ಬೇಕು. ನಾನೀಗಾಗಲೇ ಎಲ್ಲ ವ್ಯಾಕರಣ ವಿಭಾಗದಲ್ಲಿ ಕೊಟ್ಟಿರ್ತಕ್ಕಂತಹ ಎಲ್ಲ ಪ್ರಶ್ನ ಬಿಡಿಸಾಗಿದೆ ವಿದ್ಯಾರ್ಥಿಗಳು. ಇವುಗಳನ್ನ ನೀಟಾಗಿ ನಿಮ್ಮ ಫೇರಲ್ಲಿ ಬರಿಬೇಕು. ಆಯ್ತಾ? ಬರಿತೀರಲ್ಲ? ಸ್ತ್ರೀಲಿಂಗ, ಪುಲ್ಲಿಂಗ ಮತ್ತು ನಪುಂಸಕಲಿಂಗಗಳು ಇವು ನಿಮ್ಗೆ ಪೂರ್ಣವಾಗಿ ಅರ್ಥವಾಗ್ಯಾವ ಅಂತ ನಾನು ಅನ್ಕೋತಾ ಇದ್ದೀನಿ ವಿದ್ಯಾರ್ಥಿಗಳೇ. ನಿಮ್ಗೆ ಏನಾದರೂ ತೊಂದರೆ ಅನಿಸಿದ್ರೆ ನಾನು ಅವುಗಳನ್ನ ಬರೆದು ನಿಮ್ಗೆ ಕಳಿಸ್ತೀನಿ. ಆದರೆ ನಿಮ್ಮ ಪ್ರಯತ್ನವನ್ನು ಬಿಡೋ ಹಾಗಿಲ್ಲ.
ಗಂಡು ಮಕ್ಕಳಿಗೆ ಸಂಬಂಧಿಸಿದ ಪದಗಳಿದ್ರೆ ಅವುಗಳನ್ನ ಪುಲ್ಲಿಂಗದಲ್ಲಿ ಬರೆಯಿರಿ. ತಮ್ಮ, ಅಣ್ಣ, ಅಪ್ಪ, ತಂದೆ, ರಾಜ, ಗೆಳೆಯ ಇವುಗಳೆಲ್ಲ ಪುಲ್ಲಿಂಗ. ಹೆಣ್ಣು ಮಕ್ಕಳಿಗೆ ಅಂದ್ರೆ ತಾಯಿ, ತಂದೆ, ಅಕ್ಕ, ತಂದೆ ಅಲ್ಲ, ತಾಯಿ, ಅಕ್ಕ, ತಂಗಿ, ಚಿಕ್ಕಮ್ಮ, ದೊಡ್ಡಮ್ಮ, ಗೆಳತಿ, ಈ ರೀತಿಯಾಗಿ. ನಂತರ ನಪುಂಸಕಲಿಂಗ ಮನೆ, ಕುರ್ಚಿ, ಶಾಲೆ, ಪುಸ್ತಕ, ಗಾಜು, ಮೇಜು ಇವೆಲ್ಲದವಲ್ಲ ನಪುಂಸಕಲಿಂಗಗಳು. ಸರಿ ವಿದ್ಯಾರ್ಥಿಗಳು, ಇವುಗಳನ್ನೆಲ್ಲ ಪೂರ್ಣಗೊಳಿಸ್ತೀರಿ ಅಂತ ಅಂದ್ಕೊಂಡು ನಾನು ಈ ಸಂಕ್ರಾಂತಿ ಪದ್ಯವನ್ನು ಮತ್ತೊಮ್ಮೆ ಓದಿ ತುಂಬ ಸಂತೋಷ ಆಗ್ತದಲ್ಲ. ಪದ್ಯವನ್ನು ಕೇಳಿದ್ರ ಹಲವಾರು ಆಚರಣೆಗಳದವ, ಅವುಗಳ ಆಚರಣೆಗಳ ಬಗ್ಗೆ ಕೇಳಿ ತಿಳಿದುಕೊಳ್ಳಿ ವಿದ್ಯಾರ್ಥಿಗಳೇ. ನಿಮ್ಮ ತಂದೆ ತಾಯಿಗಳಿಂದ ಅವುಗಳ ಆಚರಣೆಗಳನ್ನು ಕೇಳಿದ್ವಿ. ಪ್ರತಿಯೊಂದು ಹಬ್ಬಕ್ಕೂ ಒಂದೊಂದು ವಿಶೇಷತೆ ಇದೆ. ಯಾಕೆ ಆಚರಿಸ್ತೀವಿ ಅನ್ನೋಂಥ ಪ್ರಶ್ನೆ ನಿಮ್ಮಲ್ಲಿ ಬಂದರೆ ಅವುಗಳಿಗೆ ಉತ್ತರ ನೀವು ಪಾಲಕರಿಂದ ಪಡಿಬಹುದು. ಸರಿ, ಮುಂದಿನ ತರಗತಿಯಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಶುಭ ದಿನ.